ಆಯ್ತಾ? ರೂಮ್ ಮಾಡುವಂತ ಪರಿಸ್ಥಿತಿ ಏನಿತ್ತು? ಅಪ್ಪ, ನಾನು ರೂಮ್ ಮಾಡೋದು ಬೇಡ ಅಂತಾನೆ ಹೇಳ್ದೆ. ಆದ್ರೆ ಮೀರಾನೇ ತುಂಬಾ ಸುಸ್ತಾಗಿದೆ ಅಂತ ಹೇಳಿದ್ಲು, ಅದಕ್ಕೆ ಮಾಡ್ಬೇಕಾಗಿ ಬಂತು. ಒಂದೇ ಒಂದು ರೂಮ್ ಇದೆ ಅಂತ ಹೇಳಿದ ತಕ್ಷಣ ನಾನು ಮೀರಾ ಏನು ಖುಷಿಯಾಗಿ ರೂಮ್ ಒಳಗಡೆ ಹೋಗ್ಬಿಡ್ಲಿಲ್ಲ. ನಾನು ಸ್ವಲ್ಪ ಸೂಕ್ಷ್ಮ ಇದ್ದೀನಿ. ಅದಕ್ಕೆ ಸಿಕ್ಕಿರೋ ಒಂದು ರೂಮ್ನ ಮೀರಾನ ಸ್ಟೇ ಆಗೋದಕ್ಕೆ ಬಿಟ್ಕೊಟ್ಟು ನಾನು ಕಾರಲ್ಲಿ ಹೋಗಿ ಮಲ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಓ, ಉಂಗ್ರ ಬ್ಯೂಟಿಫುಲ್. ಮೀರಾಗ್ ಪ್ರಪೋಸ್ ಮಾಡಕ್ ತಗೊಂಡಿದ್ದ? ಒಂದ್ ನಿಮಿಷ, ಬಿಲ್ಲು ಇಲ್ಲೇ ಇದೆ. ನೆನ್ನೆನೆ ಪರ್ಚೇಸ್ ಮಾಡಿರೋದು, ಬೆಂಗಳೂರಲ್ಲೇ. ಅಜ್ಜಿ ನೋಡಿದ್ರ ನಿಮ್ಮ ಮೊಮ್ಮಗನ? ಇಲ್ಲಿಂದ ಹೊರಡ್ಬೇಕಾದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಪ್ಲಾನ್ ಆಗಿ ಹೊರಟಿದ್ದಾರೆ ನೋಡಿ, ತಗೊಳ್ಳಿ. ಅಯ್ಯೋ ಸುಳ್ಳು, ನಾನು ಯಾವ ಉಂಗ್ರನೂ ತಗೊಂಡಿಲ್ಲ. ಓಹೋ, ಹೌದಾ? ಹಾಗಾದ್ರೆ ಇದು ನಿಮ್ ಸೂಟ್ ಕೇಸ್ ಒಳಗಡೆ ಹೇಗ್ ಬಂತು? ಅದು ಬಿಲ್ ಸಮೇತ. ಅದು ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ನೋಡಿ, ಇಷ್ಟೆಲ್ಲ ಸಾಕ್ಷಿ ಸಮೇತ ಸಿಕ್ಕಾಕೊಂಡ್ರು ಇದು ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ, ನಾನು ಏನು ಮಾಡಿಲ್ಲ ಅಂತ ಅವ್ರನ್ನವರು ಸಮರ್ಥಿಸ್ಕೊತಾ ಇದ್ದಾರೆ. ಇನ್ನೂ ಇಷ್ಟೆಲ್ಲ ಆದ್ಮೇಲೂ ಅವ್ರನ್ನ ನೀವು ನಂಬ್ತೀರಾ? ಶಿವಂತಿ, ಶಿವಂತಿ, ನನ್ನ ಮಾತು ಕೇಳು, ನನ್ನ ನಂಬು. ಕ್ಷಮಿಸಿ ಸರ್, ನೀವೆಂತ ಬಂಗಾರ ಅಂತ ನನಗೆ ಗೊತ್ತು. ಆದ್ರೂ ಈ ಆರೋಪ ಮಾಡೋದು ನನಗೆ ಅನಿವಾರ್ಯ. ಈ ಕೋಪ ನಟಿಸೋದು ಎಲ್ಲ ಅಸಹಾಯಕತೆ. ದಯವಿಟ್ಟು ನನ್ನ ಕ್ಷಮಿಸಿ. ಅಂದ್ರೆ ಇವನು ತೋಳಾನೆ ಹಸುವಿನ ಮುಖವಾಡ ಹಾಕೊಂಡು ಓಡಾಡ್ತಾ ಇದ್ದ. ಶಿವಂತಿ, ಶಿವಂತಿ, ಅಮ್ಮ ನೀನಾದ್ರೂ ನಂಬಮ್ಮ. ನಾನು ನಿನ್ ಮಾತನ್ನ ನಂಬೋದಕ್ಕೆ ಇಷ್ಟಪಡ್ತೀನಿ, ಆದ್ರೆ ಮೊದ್ಲು ಮೀರಾ ಹತ್ರ ಮಾತಾಡ್ಬೇಕು. ಏನಾಯ್ತು ಅಂತ ಅವಳ ಬಾಯಿಂದನೇ ಕೇಳ್ಬೇಕು. ಅಮ್ಮ, ಯಾಕೆ ಹೀಗಾಯ್ತು? ಯಾರು ನನ್ನನ್ನು ಸಿಕ್ಕಾಕ್ಸಿದ್ದಾರೆ? ನಿಜ, ಯಾರು ನನ್ನ ವಿರುದ್ಧ ಸಂಚು ಮಾಡಿದ್ದಾರೆ. ಯಾರಿರಬಹುದು? ಛೇ, ಈ ಮನೇಲಿ ಏನ್ ನಡೀತಿದೆ? ಮೀರಾ ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ? ಫ್ರೆಂಡ್ ಮಗಳು ಹೇಳ್ದಂಗ್ ಕೇಳ್ಕೊಂಡಿರ್ತಾಳೆ, ಮರ್ಯಾದಸ್ಲು ಅಂತ ಮನೆ ಒಳಗ್ ಸೇರ್ಸ್ಕೊಂಡ್ರೆ ಮನೆ ಮಾನ ಮರ್ಯಾದೆ ಎಲ್ಲ ತೆಗಿತಿದ್ದಾಳೆ. ಇಲ್ಲ, ನಾನ್ ಮಾತ್ರ ಅವಳನ್ನ ಸುಮ್ನೆ ಬಿಡಲ್ಲ. ಇವತ್ತು ಅವಳು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅತ್ತೆ, ಮೀರಾ ಕಾಲ್ ಮಾಡೋ ಅಗತ್ಯ ಇಲ್ಲ. ಯಾಕೆ? ನಿನ್ಗೂ ಅವಳ ಮೇಲೆ ನಂಬಿಕೆ ಹೊಟ್ಟೋಯ್ತಾ? ತಪ್ಪೇನಿಲ್ಲ ಬಿಡು. ಯಾಕೆ ಅಂದ್ರೆ ಅವಳು ಮಾಡಿರೋ ಕೆಲಸ ಅಂತದಿದೆ. ನಾನು ಆ ಮೀರನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ, ಆದ್ರೆ ಅದಕ್ಕೊಂದು ನೀತಿ ಬೇಡ್ವಾ? ಅಲ್ಲ ಪೂಜಾ, ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ಬಿಟ್ಲಲ್ಲ ಅವಳು. ಅವಳು ಸ್ವಲ್ಪ ಯೋಚನೆ ಮಾಡ್ಬೇಕು ತಾನೆ, ಅರ್ಜುನ್ ಹೆಸರು ಹಾಳಾಗಲ್ವಾ ಅಂತ. ಪಾಪ ಅರ್ಜುನ್ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ಅಲ್ಲ, ಅರ್ಜುನ್ನ ಪಡ್ಕೋಬೇಕು ಅಂತ ಈ ಮಟ್ಟಕ್ಕೆ ಇಳಿಯೋದು ಛೀ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ನೀವ್ ಅನ್ಕೊಂಡಿರೋ ಹಾಗೆ ಏನೂ ಆಗಿಲ್ಲ. ನೀನ್ ಹೋಗಿ ನೋಡ್ದ ಅಲ್ಲಿ? ಸೇವಂತಿ ಹೇಳಿದ್ ಕೇಳಿಸ್ಕೊಂಡಿಲ್ವಾ? ಅಶ್ವಿನ್ ಕೂಡ ಹೇಳಿಲ್ವಾ ಪೊಲೀಸ್ನವ್ರು ಬಂದಿದ್ರು ಅಂತ? ಅಲ್ಲ, ಅದು ಸಾಲ್ದು ಅಂತ ಅರ್ಜುನ ಅವಳು ಕೊಡೋದಕ್ಕೆ ರಿಂಗ್ ಬೇರೆ ತಗೊಂಡ್ ಹೋಗಿದಾನಂತೆ. ಛೇ, ಸೇವಂತಿ ಇವ್ರಿಬ್ರಿಗೆ ಮದುವೆ ಮಾಡಿಸ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ಅಷ್ಟ್ರಲ್ಲಿ ಇವ್ರಿಬ್ರಿಗೆ ಏನ್ ಆತ್ರ ಅಂತ. ಅಯ್ಯೋ ಅತ್ತೆ, ಇದೆಲ್ಲ ಯಾವ್ದು ನಿಜ ಅಲ್ಲ, ನಾಟಕ. ಏನು ನಾಟಕನ?
ಪೂಜಾ ನೀನ್ ಏನ್ ಹೇಳ್ತಾ ಇದ್ಯಾ? ಹೌದು ಅತ್ತೆ, ಇದೆಲ್ಲ ಸೇವಂತಿ ಮಾಡ್ಸಿರೋ ನಾಟಕ. ಪೂಜಾ ನೀನ್ ಏನ್ ಹೇಳ್ತಿದ್ಯಾ? ಇದೆಲ್ಲ ಸೇವಂತಿನೇ ಮಾಡಿಸ್ತಿದ್ದಾಳ? ಹೌದು ಅತ್ತೆ, ಇದ್ರ ಕತೆ ಚಿತ್ರಕಥೆ ಎಲ್ಲ ಅವಳ್ದೇನೆ, ಅವಳದೇ ಡೈರೆಕ್ಷನ್. ನೀವು ವಿಷಯ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಏನ್ ಹೇಳ್ತಿದ್ಯಾ ಪೂಜಾ ನೀನು? ಸೇವಂತಿನ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರೆ ಅವಳು ಯಾಕೆ ಇಷ್ಟೆಲ್ಲ ಗಲಾಟೆ ಮಾಡ್ತಿದ್ಲು? ಅತ್ತೆ, ಇದೆಲ್ಲ ಸೇವಂತಿ ಅರ್ಜುನ್ ಭಾವನಿಂದ ಡಿವೋರ್ಸ್ ತಗೋಬೇಕು ಅಂತ ಆಡ್ತಿರೋ ಆಟ ಅತ್ತೆ. ಓ ಹೌದಾ? ಅಂದ್ರೆ ಅರ್ಜುನ ಈಸಿಯಾಗಿ ಡಿವೋರ್ಸ್ ಕೊಡಲ್ಲ ಅಂತ ಸೇವಂತಿ ಇಷ್ಟೆಲ್ಲ ನಾಟಕ ಮಾಡಿದ್ಲಾ? ಹೌದು ಅತ್ತೆ, ನಿಮ್ ಮಗ ಸೇವಂತಿನ ಎಷ್ಟ್ ಲವ್ ಮಾಡ್ತಾನೆ ಅಂತ ನಿಮಗ್ ಗೊತ್ತು ತಾನೆ. ಇವಳು ಹೋಗಿ ನಂಗ್ ಡಿವೋರ್ಸ್ ಕೊಡಿ, ನೀರನ್ ಮದ್ವೆ ಮಾಡ್ಕೊಳ್ಳಿ ಅಂದ್ರೆ ಖಂಡಿತ ಒಪ್ಪಲ್ಲ ಅಂತ ಗೊತ್ತಿದ್ದೇನೆ ಅವ್ರನ್ನ ಈ ತರ ಲಾಕ್ ಮಾಡಿರೋದು ಸೇವಂತಿ. ಛೇ, ನಾನೆಂತ ದಡ್ಡಿ ನೋಡು. ಪಾಪ ನನ್ ಮಗ ಎಂತವನು ಅಂತ ಗೊತ್ತಿದ್ರು ಸುಮ್ನೆ ಅವನ್ ಮೇಲೆ ಅನುಮಾನ ಪಟ್ಬಿಟ್ಟೆ. ದಡ್ಡಿ ನಾನು. ಹೆತ್ತ ತಾಯಿ ನನ್ನ ನಂಬ್ಲಿಲ್ಲ ಅಂತ ಪಾಪ ಅರ್ಜುನ ಅದೆಷ್ಟು ನೊಂದ್ಕೊಂಡಿದ್ದಾನೋ ಏನೋ. ಛೇ, ಅರ್ಜುನ್ಗೆ ಡೈವರ್ಸ್ ಒಪ್ಸೋದಿಕ್ಕೆ ಸೇವಂತಿಗೆ ಇದೇ ಪ್ಲಾನ ಸಿಕ್ಕಿದ್ದು, ಬೇರೆ ಯಾವ ಪ್ಲಾನು ಸಿಗ್ಲೇ ಇಲ್ವಾ? ಮನೆ ಮರ್ಯಾದೆ ಹೊರಗಡೆ ಹೋಗೋ ಬದಲು 4 ಗೋಡೆ ಮಧ್ಯೆ ಏನಾದ್ರೂ ಪ್ಲಾನ್ ಮಾಡ್ಬೋದಿತ್ತು ತಾನೆ. ಈಗ ನೋಡು ಎಂತ ರಾಧ ಅಂತ ಆಗೋಗಿದೆ. ಪೊಲೀಸ್ನವ್ರು ಬಂದಿದ್ರು, ಮೀಡಿಯಾದವ್ರಿಗೆ ಏನಾದ್ರೂ ವಿಷಯ ಗೊತ್ತಾಗೋಗಿದ್ರೆ ಅರ್ಜುನ್ ಹೆಸರಿಗೆ ಮಸಿ ಬಳಿದಿರೋರು. ಯಾಕೆ ಸೇವಂತಿ ಹೀಗೆಲ್ಲ ಮಾಡಿದ್ಲು? ಅವಳಿಗೆ ಒಳ್ಳೆ ಪ್ಲಾನ್ ಸಿಗ್ಲೇ ಇಲ್ವಾ? ನನ್ನನ್ ಕೇಳಿದಿದ್ರೆ ನಾನೇ ಅವಳಿಗೆ ಒಳ್ಳೆ ಐಡಿಯಾ ಕೊಡ್ತಿದ್ದೆ. ಅರ್ಜುನ್ ನಡತೆ ಸರಿ ಇಲ್ಲ ಅಂತ ಪ್ರೂವ್ ಮಾಡಿ ಮೀರಾ ಜೊತೆ ಮದುವೆ ಮಾಡಿಸೋದು ನಂಗೆ ಯಾಕೋ ಸರಿ ಅನಿಸ್ತಿಲ್ಲ ಪೂಜಾ. ಅಮ್ಮ, ನಿನ್ ಮುದ್ದು ಮಗನ್ ಕ್ಯಾರೆಕ್ಟರ್ ಏನೂ ಹಾಳಾಗಿಲ್ಲ. ಈ ವಿಚಾರ ಎಲ್ಲೂ ಹೊರಗೋಗಲ್ಲ. ಡೋಂಟ್ ವರಿ, ತಲೆ ಕೆಡ್ಸ್ಕೋಬೇಡ. ಹೆಂಗೋ ಆಗಲ್ಲ. ಅಲ್ಲ ಕಣೋ ಅಶ್ವಿನ್, ಯಾವ್ದೋ ಹೋಟ್ಲಲ್ಲಿ ನಡೆದಿದೆ, ಪೊಲೀಸ್ನವ್ರು ಬೇರೆ ಬಂದಿದ್ದಾರೆ. ಈ ವಿಷಯ ಏನಾದ್ರೂ ಮೀಡಿಯಾದವ್ರು ಗೊತ್ತಾಗಿದ್ದಿದ್ರೆ ಅವ್ರು ಸುಮ್ನೆ ಇರ್ತಿದ್ರು ಅಂತ ಅನ್ಕೊಂಡಿದ್ಯಾ? ಬ್ರೇಕಿಂಗ್ ನ್ಯೂಸ್ ಅಂತ 24 ಗಂಟೆ ಟಿವಿಲ್ ಹಾಕಿ ಹಬ್ಬ ಮಾಡ್ಬಿಡ್ತಿದ್ರು ಅಷ್ಟೇ. ಆತರ ಏನು ಆಗಲ್ಲ ಅಮ್ಮ. ಆ ಪೊಲೀಸವರು ನಮ್ ಕಡೆಯವ್ರೇನೆ. ಏನು? ಇದೆಲ್ಲ ನಾನೇ ಅರೇಂಜ್ ಮಾಡಿದ್ದು. ಆ ಹೋಟೆಲ್ ಲಾಡ್ಜಿಂಗ್ ಅವರು ಕೂಡ ನನ್ಗೆ ಗೊತ್ತಿರೋರೇನೆ. ಸೊ ಈ ವಿಚಾರ ಎಲ್ಲೂ ಹೊರಗೆ ಬರಲ್ಲ. ಅಲ್ಲಮ್ಮ, ಇಷ್ಟೆಲ್ಲ ಗೊತ್ತಿದ್ದೆ ಅಮ್ಮ ಸೇವಂತಿ ನನ್ನ ಕೈಲಿ ಕೆಲಸ ಮಾಡಿಸಿರೋದು. ಏನು ಹೇಳ್ತಿದ್ಯಾ? ಸೇವಂತಿ ಇಷ್ಟೆಲ್ಲ ಪ್ಲಾನ್ ಮಾಡಿದ್ಲಾ? ಶಬ್ಬಾಷ್. ಹೊರಗೀಗೆಲ್ಲ ಆದ್ರೆ ಅರ್ಜುನ್ ಮರ್ಯಾದೆ ಹೋಗುತ್ತೆ ಅನ್ನೋ ಚಿಂತೆ ನಿನಗಿಂತ ಜಾಸ್ತಿ ಆ ಸೇವಂತಿಗಿರಲ್ವಾ? ಅವಳು ಈ ತರ ಎಲ್ಲ ಮಾಡ್ಬಿಡ್ತಾಳ? ನಾನು ಸೇವಂತಿ ಇಬ್ರು ಸೇರ್ಕೊಂಡೆ ಈ ಪ್ಲಾನ್ ಮಾಡಿರೋದು. ಅಮ್ಮ, ನಮ್ಮ ಉದ್ದೇಶ ಏನ್ ಗೊತ್ತಮ್ಮ? ಅರ್ಜುನ್ ಅಣ್ಣಂಗೆ ಸೇವಂತಿ ಮೇಲೆ ಕೋಪ ಬರಬೇಕು. ಇಲ್ಲ ಅಂದಿದ್ರೆ ಅಷ್ಟು ಈಸಿಯಾಗಿ ನಿನ್ ಮಗ ಡೈವರ್ಸ್ ಕೊಡೋಕೆ ಒಪ್ಕೊಂಡ್ಬಿಡ್ತಾನ? ಚಾನ್ಸೇ ಇಲ್ಲ. ಅದಕ್ಕೆ ಇದೆಲ್ಲ ಪ್ಲಾನ್ ಮಾಡಿರೋದು. ಈಗ್ಲಾದ್ರೂ ಅರ್ಥ ಆಯ್ತಾ?